ಭಾರತ ನಿತ್ಯವೊಂದು ಯುದ್ಧದ ಪೂರ್ವ ತಯಾರಿಗಳನ್ನ ಘೋಷಿಸುವ ಮೂಲಕ ಪಾಕ್ ಎದೆಯಲ್ಲಿ ನಡುಕವನ್ನ ಹುಟ್ಟಿಸ್ತಾ ಇದೆ. ವಾಯುಪಡೆಯ ಸಮರಾಭ್ಯಾಸ, ನೌಕಾಪಡೆಯ ಯುದ್ಧ ತಾಲೀಮು ಬಳಿಕ ಈಗ ಮಾಕ್ ಡ್ರಿಲ್ ಎಂಬ ಹೊಸ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದೆ. ಏನಿದು ಮಾಕ್ ಡ್ರಿಲ್? ಪಾಕ್ ಎದೆಯಲ್ಲಿ ನಡುಕ ಹುಟ್ಟಿರೋದು ಯಾಕೆ? ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಯುದ್ಧ ಸದ್ಯ ಭಾರತ ಮತ್ತು ಪಾಕಿಸ್ತಾನ ಎರಡು ದೇಶಗಳ ನಡುವೆ ಕೇಳಿ ಬರುತ್ತಿರುವ ಒಂದೇ ಒಂದು ಶಬ್ದ, ಅದು ಯುದ್ಧ. ಯಾವಾಗತ್ತೆ, ಯಾವ ಪ್ರಮಾಣದಲ್ಲಾಗತ್ತೆ, ಏನೆಲ್ಲ ಕಾದಿದೆ, ಎಲ್ಲವೂ ಕೂಡ ಸಸ್ಪೆನ್ಸ್. ಪ್ರತೀಕಾರದ ಸಮರಕ್ಕೆ ಪೂರ್ವ ಸಿದ್ಧತೆಯ ಕೊನೆಯ ಆಟ ಎಂಬಂತೆ ಅದು ಈಗ ಭಾಸವಾಗ್ತಿದೆ. ನಾಳೆ ಯುದ್ಧದ ಮಾಕ್ ಡ್ರಿಲ್ಗೆ ಸಿದ್ಧತೆ. 244 ಜಿಲ್ಲೆಗಳಲ್ಲಿ ಯುದ್ಧದ ಮಾಕ್ ಡ್ರಿಲ್. ಮಾಕ್ ಡ್ರಿಲ್ ದೇಶ ಈ ಶಬ್ದವನ್ನ ಕೇಳಿ 3 ದಶಕಗಳಿಗೂ ಕೂಡ ಹೆಚ್ಚೇ ಕಳೆದಿವೆ. 1971ರ ಬಾಂಗ್ಲಾ ವಿಮೋಚನೆಯ ಯುದ್ಧದ ವೇಳೆ ಕೇಳಿ ಬಂದಂತ ಈ ಶಬ್ದ ಈಗ ಮತ್ತೊಮ್ಮೆ ಮಾರ್ಧನಿಸ್ತಾ ಇದೆ. ನಾಳೆಯಿಂದ ದೇಶದ ಒಟ್ಟು 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ನಡೆಯಲಿದೆ. ನಾಳೆ 244 ಜಿಲ್ಲೆಗಳಲ್ಲಿ ವಿದ್ಯುತ್ ದೀಪ ಬಂದ್ ಆಗಲಿವೆ. ವೈಮಾನಿಕ ದಾಳಿಯ ಎಚ್ಚರಿಕೆಗಾಗಿ ಸೈರನ್ ಮೊಳಗಲಿದೆ. ಯುದ್ಧವನ್ನೇ ನೋಡದ ಇಂದಿನ ಭಾರತೀಯ ಪೀಳಿಗೆಗೆ ಇದೊಂದು ಟ್ರೈನಿಂಗ್ ಆಗಲಿದೆ. ಸ್ವಯಂ ರಕ್ಷಣೆಯ ಕುರಿತು ಸೇನೆಯಿಂದ ತರಬೇತಿ ಸಿಗಲಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನದಲ್ಲಿ ಈಗಾಗಲೇ ಸಿದ್ಧತೆಗಳು ನಡೆದಿವೆ. ಮಹಾರಾಷ್ಟ್ರದ ರೈಲ್ವೆ ನಿಲ್ದಾಣದಲ್ಲಿ ಮಾಕ್ ಡ್ರಿಲ್ ಪ್ರದರ್ಶನ. ಉತ್ತರ ಪ್ರದೇಶದಲ್ಲಿ ವಿದ್ಯಾರ್ಥಿಗಳಿಗೆ ಸೇನೆಯಿಂದ ತರಬೇತಿ. ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ನ ಸೆಂಟ್ರಲ್ ರೈಲ್ವೆಯಲ್ಲಿ ಮಾಕ್ ಡ್ರಿಲ್ ರಿಹರ್ಸಲ್ ನಡೆಸಲಾಯಿತು. ಶ್ವಾನ ಪಡೆಯಿಂದ ಇಡೀ ರೈಲ್ವೆ ನಿಲ್ದಾಣವನ್ನ ಶೋಧಿಸಲಾಯಿತು. ಇನ್ನು ಉತ್ತರ ಪ್ರದೇಶದ ರಾಜಧಾನಿಯಾದ ಲಕ್ನೌನಲ್ಲೂ ಕೂಡ ಇದೇ ಮಾಕ್ ಡ್ರಿಲ್ ರಿಹರ್ಸಲ್ ನಡೆಸಲಾಯಿತು. ಯುದ್ಧ ನಡೆದ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಎದುರಾಗಬೇಕಾದಂತ ಹೊತ್ತಿನಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅಂತ ಹೇಳಿಕೊಡ್ಲಾಯಿತು. ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಮಕ್ಕಳಿಗೆ ತರಬೇತಿ. ಒಂದು ವೇಳೆ ಯುದ್ಧ ನಡೆದಲ್ಲಿ ಅತಿ ಹೆಚ್ಚು ಹೊಡೆತ ನೋಡುವುದು ಜಮ್ಮು ಕಾಶ್ಮೀರ. ಹೀಗಾಗಿನೇ ಜಮ್ಮು ಕಾಶ್ಮೀರದ ಶಾಲಾ ಮಕ್ಕಳಿಗೆ ಯುದ್ಧದ ಸಮಯದಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದನ್ನ ಹೇಳಿಕೊಡ್ಲಾಯಿತು. ಜೊತೆಯಲ್ಲಿ ಜಮ್ಮು ಕಾಶ್ಮೀರದ ಮುಬಾರಕ್ ಮಂಡಿಯಲ್ಲಿ ಹಾಗೂ ಇತರ ಕಡೆ ಶಾಲಾ ಮಕ್ಕಳಿಗೆ ಮಾಕ್ ಡ್ರಿಲ್ ರಿಹರ್ಸಲ್ ಕೊಡ್ಲಾಯಿತು. ಈ ಒಂದು ಮಾಕ್ ಡ್ರಿಲ್ ಯುದ್ಧದ ಮುನ್ನ ಊದುವ ಪಾಂಚಜನ್ಯದಂತೆ ರಣಕಹಳೆಯಂತೆ ಭಾಸವಾಗ್ತಿದೆ. ಮಹಾ ಸಂಗ್ರಾಮಕ್ಕೊಂದು ಬರೆಯುತ್ತಿರುವ ಮುನ್ನುಡಿಯಂತೆ ಕಾಣಿಸ್ತಿದೆ. ಇದು ಪಾಕಿಸ್ತಾನಕ್ಕೆ ರವಾನೆ ಮಾಡಬೇಕಾದ ಸಂದೇಶವನ್ನು ಈಗಾಗಲೇ ರವಾನೆ ಮಾಡಲಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.